ಬಿಜೆಪಿ ಕಚೇರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಪಿಸಿ ನಾಗೇಶ್ ಅವರ ಅಂತಿಮ ದರ್ಶನವನ್ನು ಪಡೆಯೋದು. ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಬಿಜೆಪಿ ಕಚೇರಿಗೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಾಜಿ ಸಚಿವ ಪಿಸಿ ನಾಗೇಶ್ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇರುವಂತಹ ದೃಶ್ಯ. ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಪಿಸಿ ನಾಗೇಶ್ ಅವರ ಪಾರ್ಥಿವ ಇರಿಸಲಾಗಿದೆ. ಬಹಳಷ್ಟು ಜನ ಬಿಜೆಪಿ ನಾಯಕರು ಅಂತಿಮ ದರ್ಶನ ಪಡೆದರು. ಈಗ ಮುಖ್ಯಮಂತ್ರಿ ಆಗಮಿಸಿದ್ದಾರೆ. ದೃಶ್ಯ ಗಮನಿಸ್ತಾ ಇದೆ. ತಿಪಟೂರಿನ ಮಾಜಿ ಶಾಸಕರು, ಮಾಜಿ ಸಚಿವರು ಬಿಸಿ ನಾಗೇಶ್ ಅವರು ನಿನ್ನೆ ರಾತ್ರಿ ಅಗಲಿದ್ರು. ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಮುಖ್ಯಮಂತ್ರಿ ಆಗಮಿಸಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸರ್ ಮೊಬೈಲ್ ಇಂತ ಸರ್ ಮುಂದೆ ಮುಂದೆ ಕ್ಯಾಮ್ರಾ ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಸಿ ನಾಗೇಶ್ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಬಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ರಾಜಕೀಯವಾಗಿ ಒಂದು ಮೇಲ್ಪಂಕ್ತಿ ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿ. ಅಂತಿಮ ದರ್ಶನ ಪಡೆಯೋ ಸಂದರ್ಭದಲ್ಲಿ ಬಿಜೆಪಿಯ ಕಚೇರಿಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿ ಬಿಸಿ ನಾಗೇಶ್ ಅವರ ಅಂತಿಮ ದರ್ಶನವನ್ನು ಪಡೆದಿರೋದು. ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಜೆಪಿಯ ಉಳಿದ ನಾಯಕರನ್ನ ಕೂಡ ನೀವು ಗಮನಿಸಬಹುದು. ಸರ್ ಸ್ವಲ್ಪ ಈ ಸೈಡ್ ಬನ್ನಿ ಸರ್. ತೋರಿಸ್ತಿಲ್ಲ ತೋರಿಸ್ತೀನಿ. ನಮ್ಮ ತಿಪಟೂರು ಶಾಸಕರಾಗಿದ್ದಂಥ ನಾಗೇಶ್ ಅವರು ನನಗೆ ಬಹಳ ವಯಸ್ಸಿಂದ ಪರಿಚಯ. ಮಂತ್ರಿಯಾಗಿ ಕೆಲಸ ಮಾಡಿದರು. ಒಳ್ಳೆ ಎಜುಕೇಷನ್ ಮಿನಿಸ್ಟರ್ ಆಗಿ ಭಾಳ ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ. ನನಗೆ ಬೆಳಗ್ಗೆ ತಾನೇ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೆ ತಿಳಿಸಿದ್ರು ಈ ರೀತಿ ಆಗಿದೆ ಅಂತೇಳಿ. ಸೊ ಎಜುಕೇಷನಲ್ಲಿ ದೊಡ್ಡ ಶಿಸ್ತನ್ನು ತರಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ವಿಶೇಷವಾಗಿ ನಾನು ಯಾವಾಗ ನುಣಂಕೆರೆಗೆ ಹೋಗ್ತಿದ್ದೆ, ಆ ನುಣಂಕೆರೆ ಮಠದ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಜೊತೆ ಪಾಲ್ಗೊಂಡು ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರಿಯಾಗಿತ್ತು. ಸೊ ಇವತ್ತು ಅವರ ಕುಟುಂಬ ಕೂಡ ನಾನು ನೋಡಿದೆ. ಯಾರು ಧೈರ್ಯ ಕಳ್ಕೊಳ್ಬಾರ್ದು. ಬದುಕು ಸಾವು ಯಾರ ಕೈಲೂ ಇಲ್ಲ, ಪ್ರಕೃತಿಯ ನಿಯಮ. ಸೊ ಆ ನಿಯಮದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಆದರೆ ಅವರು ಮಾಡಿದಂಥ ಅನೇಕ ಒಳ್ಳೆಯ ಗುಣಗಳು ಇವತ್ತು ಕೂಡ ಇದೆ. ಆ ಕ್ಷೇತ್ರದಲ್ಲಿ ಏನು ದೊಡ್ಡ ಜನಸಂಖ್ಯೆ ಅವ್ರದ್ದೇನಿಲ್ಲ, ಆದರೂ ಕೂಡ ಅವರು ಅಪಾರವಾದಂಥ ವಿಶ್ವಾಸ ಗಳಿಸಿ ಅಲ್ಲಿ ಜನಪ್ರತಿನಿಧಿಯಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್ಕಾರ ಕೂಡ ಅವ್ರಿಗೆ ಏನು ಒಂದು ಗೌರವವನ್ನು ಕೊಡಬೇಕು. ಅವ್ರಿಗೆ
ಆ ಗೌರವವನ್ನು ಸರ್ಕಾರದ ಗೌರವ ಎಲ್ಲ ಥರ ಕೂಡ ಅವರಿಗೆ ದೊರೀತದೆ. ಸೊ ಅವರ ಎಲ್ಲ ಅನ್ಯಾಯಿಗಳು, ಅವರ ಪಕ್ಷದ ಕಾರ್ಯಕರ್ತರು, ಅವರ ಬಂಧುಗಳು ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಅವ್ರಿಗೆ ಇದನ್ನು ತಡ್ಕೊಳ್ಳೋಂಥ ಶಕ್ತಿ ಸಿಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸೊ ಇವತ್ತು ನಾನು ಅಸೆಂಬ್ಲಿಲಿ ಕಾರಣದಿಂದ ಅವ್ರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಆಗ್ತಾಯಿಲ್ಲ ಇವತ್ತು. ಏಕೆಂದರೆ ನಾನು ದೆಹಲಿಯಲ್ಲಿ ನನ್ನೊಂದು ಸಭೆ ಇದೆ, ಹೋಗಬೇಕಾಗಿದೆ. ನಾಳೆ ತಮಿಳುನಾಡಿನಲ್ಲಿ ಒಂದು ಸಭೆ ಇದೆ, ಹೋಮ್ ಮಿನಿಸ್ಟರ್ ಕರೆದಿರುವಂಥ ಸಭೆ, ಅದರಲ್ಲೂ ಕೂಡ ಪಾಲ್ಗೊಳ್ಳಬೇಕಾಗಿದೆ. ಸೊ ಅದರಿಂದ ನಾನು ಇವತ್ತು ಅಸೆಂಬ್ಲಿಯಲ್ಲಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. Sir, on small in English, please. English, condolences. Today I just came to meet my old friend, Mr. Nagesh. He was a legislator with us. He was a minister for us. Done a very good job in primary education. We have worked very closely in the interest of the public welfare. Whenever I go to Munankere Mutt, he used to be a part of that development. He used to help us. So I thought that it is my bound duty to respect him, and the state will give him full honor. He is a former minister and a close friend of us. So I hope all his family members, party cadres, and all his well-wishers will have great strength. It is a great loss for the family and the party also, for his party. Let God give him good rest and peace. You are going to Delhi and Tamil Nadu, sir? Yes, I am going to Delhi for my party working committee meeting is there. I am going to Chennai tomorrow to attend the meeting called by the Home Minister on the 7 states. We have a lot of issues on the national and the state issues. We will just discuss on that issue. Come this side, sir. Sir, more expectations of Tamil Nadu. ಅಗಲಿದ ಬಿಸಿ ನಾಗೇಶ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಜೆಪಿ ಕಚೇರಿಗೆ ಬಂದು ಅಂತಿಮ ನಮನವನ್ನು ಸಲ್ಲಿಸಿರುವುದು, ಅಂತಿಮ ಗೌರವವನ್ನು ಸೂಚಿಸಿರುವುದು. ಅಧಿವೇಶನದಲ್ಲಿ ನನಗೆ ಇವತ್ತು ಭಾಗಿಯಾಗೋದಕ್ಕೆ ಸಾಧ್ಯ ಆಗಲ್ಲ, ನಾನು ದಿಲ್ಲಿಗೆ ಹೋಗ್ತಾ ಇದ್ದೀನಿ, ಆ ಕಾರಣಕ್ಕಾಗಿ ಶ್ರದ್ಧಾಂಜಲಿ ಸೆಷನ್ನಲ್ಲಿ ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ನನಗೆ ಹಳೆಯ ಸ್ನೇಹಿತ ಬಿಸಿ ನಾಗೇಶ್ ತಿಪ್ಟೂರಿಗೆ ಹೋದಾಗಲೆಲ್ಲ ಸಿಗ್ತಾ ಇದ್ರು, ನೊಣವಿನಕೆರೆ ಅಜ್ಜಯ್ಯನ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಸಿಗ್ತಾ ಇದ್ರು. ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದೀನಿ ಮತ್ತು ಅಗಲಿದ ಬಿಸಿ ನಾಗೇಶ್ ಅವರ ಅಗಲಿಕೆಯ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಅವರ ಕುಟುಂಬ ಸದಸ್ಯರಿಗೆ ಭಗವಂತ ನೀಡಲಿ ಅಂತ ಶೋಕ ಸಂದೇಶವನ್ನು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇನ್ನು ಅಂತಿಮ ದರ್ಶನ ಪಡೆಯೋದಕ್ಕಿಂತ ಮುಂಚೆ ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಸಿ ನಾಗೇಶ್ ಅವರಿಗೆ ಅಂತಿಮ ನಮನವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲ್ಲಿಸಿದರು. ಸರ್ ಮೊಬೈಲ್ ಸರ್ ಎಲ್ಲ ಹೇಳಿದ್ರು ಅಲ್ಲೆಲ್ಲ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.